ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಪ್ರತಿಮಾ. ಇವತ್ತು ನಾವು ಬೆಳಗಿನ ಟಿಫನ್ಗೆ ಇನ್ಸ್ಟೆಂಟಾಗಿ ಟೊಮೆಟೊ ದೋಸೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಕಪ್ಪು ಅಕ್ಕಿಯನ್ನು ನೈಟ್ ನೆನೆ ಹಾಕಿ ತೊಳೆದು ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೇನೆ. ನೀವು ಇನ್ಸ್ಟೆಂಟ್ ಮಾಡ್ತೀನಿ ಅಂತಾದರೆ 1 ಕಪ್ಪು ಇಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸಿ ಮಾಡ್ಬೋದು. ಅಕ್ಕಿಯನ್ನು ನೆನೆ ಹಾಕಿ ಮಾಡಬೇಕು ಅಂತ ಇಲ್ಲ, ಅದು ಕೂಡ ತುಂಬ ಚೆನ್ನಾಗಿ ದೋಸೆ ಬರುತ್ತೆ. ನಾನಿಲ್ಲಿ ಅಕ್ಕಿಯನ್ನು ನೆನೆ ಹಾಕಿದ್ದೇನೆ. ಅಕ್ಕಿ ಹಿಟ್ಟಿಲ್ಲ ಅನ್ನೋರು ಈ ರೀತಿ ಅಕ್ಕಿಯನ್ನು ನೆನೆ ಹಾಕಿ ಕೂಡ ಮಾಡ್ಕೊಳ್ಬೋದು. ಇಲ್ಲ ಅಂತಾದರೆ ನೀವು ಹಾಗೆ ಅಕ್ಕಿ ಹಿಟ್ಟನ್ನು ಉಪಯೋಗಿಸಿ ಕೂಡ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾವೀಗ ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ತುಂಬಾ ಟೆನ್ಷನ್ ಆಗುತ್ತೆ ಅಲ್ವಾ? ಯಾಕಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಏನಾದರೂ ಒಂದು ಟಿಫನ್ ಮಾಡಬೇಕು, ಮಕ್ಕಳ ಲಂಚ್ ಬಾಕ್ಸ್ ತುಂಬಬೇಕು. ಇದು ನಮ್ಮ ದಿನನಿತ್ಯದ ಒಂದು ಟೆನ್ಷನ್ನು. ಇದನ್ನು ದಿನನಿತ್ಯ ನಾವು ಏನಾದರೂ ಒಂದು ಮಾಡಲೇಬೇಕಲ್ವ? ಹಾಗಾಗಿ ಈ ರೀತಿ ಎಲ್ಲ ಒಂದೊಂದು ಇನ್ಸ್ಟೆಂಟ್ ದೋಸೆಗಳನ್ನ ಮಾಡೋದು ನಾವು ಕಲ್ತ್ಕೊಂಬಿಟ್ರೆ ನಿಜವಾಗ್ಲೂ ಈಸಿ ಆಗುತ್ತೆ. ಹಾಗೆ ಇಲ್ಲೊಂದು ಅರ್ಧ ಕಪ್ಪು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ಪು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಈಗ ಎರಡನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇಲ್ಲಿ ನಾನು 1 ಸ್ಪೂನು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಮಸಾಲೆಗಳು ಕೂಡ ಸೇರಿಸ್ಕೊಳ್ಳುವ, ನಾವು ತುಂಬ ಚೆನ್ನಾಗಿ ಬರ್ತದೆ ಆವಾಗ. ಹಾಗೆ ಒಂದು ಅರ್ಧ ಇಂಚು ಶುಂಠಿಯನ್ನು ಕೂಡ ಹಾಕ್ಕೊಳ್ಳುವ. ಇಲ್ಲಿ 4 ಬ್ಯಾಡ್ಗೆ ಮೆಣಸಿನ್ಕಾಯನ್ನು ತಗೊಂಡಿದ್ದೇನೆ ನಾನು. ನಿಮ್ಮ ಖಾರಕ್ಕೆ ಅನುಗುಣವಾಗಿ ತಕ್ಕೊಳ್ಳಿ. ಖಾರ ಜಾಸ್ತಿನೂ ಕೂಡ ಬೇಡ, ಯಾಕಂದರೆ ದೋಸೆಗೆ ಅಷ್ಟೊಂದು ಖಾರ ಕೂಡ ಆದರೆ ತುಂಬ ಚೆನ್ನಾಗಿರಲ್ಲ. ಇಲ್ಲಿ 2 ಟೊಮೆಟೊವನ್ನು ನಾನು ಕಟ್ ಮಾಡಿ ತೊಗೊಂಡಿದ್ದೇನೆ. ನಾನಿಲ್ಲಿ ಫಾರಮ್ ಟೊಮೆಟೊ ತೊಗೊಂಡಿದ್ದೇನೆ. ನೀವು ನಾಟಿ ಟೊಮೆಟೊ ತೊಗೊಳ್ತೀನಿ ಅಂತಾದರೂ ಪರವಾಗಿಲ್ಲ, ಆದರೆ ಸ್ವಲ್ಪ ಹುಳಿ ಬರುತ್ತೆ ಅನಿಸುತ್ತೆ. ಇಲ್ಲಿ ನಾನು 1 ಕಪ್ಪು ಮೊಸರನ್ನು ತೊಗೊಂಡಿದ್ದೇನೆ. ಇವಾಗ ಇದಕ್ಕೆ ನಾನು ರುಬ್ಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕಿ ರುಬ್ಕೊಂಡು ಬರ್ತೇನೆ. ತುಂಬ ನೀರಾಗಿ ರುಬ್ಕೊಂಡು ಬರೋದು ಬೇಡ, ಎಷ್ಟು ಬೇಕೋ ಅಷ್ಟು ಹಾಕಿ ಈಗ ಗ್ರೈಂಡಾಗಿ ಇದನ್ನ ನಾನು ಬ್ಯಾಟರ್ ರೆಡಿ ಮಾಡ್ಕೊಂಡು ಬರ್ತೇನೆ. ಇವಾಗ ನೋಡಿ, ನಾನು ದೋಸೆಗೆ ರುಬ್ಕೊಂಡು ಬಂದೆ. ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ಳುವ ನಾವೀಗ. ನಾನೊಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ತೊಳೆದು ಇದರಲ್ಲಿ ಸೇರಿಸ್ಕೊಳ್ತೇನೆ. ಈಗ ದೋಸೆ ನಮ್ಮ ಹಿಟ್ಟು ರೆಡಿ ಆಯಿತು ನೋಡಿ. ಇಷ್ಟಾದರೆ ಸಾಕು, ಜಾಸ್ತಿ ನೀರು ಕೂಡ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಇಷ್ಟಾದರೆ ಸಾಕು. ಈಗ ದೋಸೆ ಹಿಟ್ಟು ರೆಡಿ ಆಯಿತು. ದೋಸೆ ಹಾಕ್ಕೊಳ್ಳುವ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೇನೆ. ವಿಡಿಯೋ ಸ್ಕಿಪ್ ಆಗಿದೆ ಅನಿಸುತ್ತೆ. ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಈಗ ಒಲೆ ಮೇಲೆ ಒಂದು ತವ ಇಟ್ಕೊಂಡಿದ್ದೇನೆ. ತವಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸ್ಕೊಂಡಿದ್ದೇನೆ. ಈಗ ದೋಸೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಈ ಟೊಮೆಟೊ ದೋಸೆ. ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳುವ. ನೀವು ತುಪ್ಪ ಇಲ್ಲ ಅಂತಾದರೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ನಾವು ಮಕ್ಕಳಿಗೆಲ್ಲ ಕೊಡುವಾಗ ತುಪ್ಪ ಹಾಕ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ಚೆನ್ನಾಗಿ ದೋಸೆ ಕಾಯಲಿ. ನೀವು ಎರಡೂ ಸೈಡ್ ಕಾಯಿಸ್ತೀರಿ ಅಂದರೆ ಉಲ್ಟಾ ಕೂಡ ಹಾಕ್ಕೊಳ್ಬೋದು ದೋಸೆನ. ನಾನಿಲ್ಲಿ ಹಾಗೆ ಒಂದೇ ಸೈಡಲ್ಲಿ ಚೆನ್ನಾಗಿ ಕಾದಿರುತ್ತೆ ಇದು, ಹಾಗಾಗಿ ಒಂದೇ ಸೈಡ್ ಕಾಯಿಸ್ತಾ ಇದ್ದೇನೆ. ನೀವು ಎರಡೂ ಸೈಡ್ ಅಂತಾದರೆ ಉಲ್ಟಾ ಕೂಡ ಹಾಕ್ಕೊಳ್ಬೋದು. ನೋಡಿ ಎಷ್ಟು ಗರಿ ಗರಿಯಾಗಿ, ಎಷ್ಟು ಕಲರ್ಫುಲ್ಲಾಗಿ ಬಂತಲ್ವಾ ದೋಸೆ. ಹಾಗೆ ಎಷ್ಟು ಚೆನ್ನಾಗಿ ಬಂತು. ಹಾಗೆ ದೋಸೆ ಒಂದು ದೋಸೆ ತೆಗೆದು ಇನ್ನೊಂದು ದೋಸೆ ಹಾಕಬೇಕಾದ್ರೆ ಸ್ವಲ್ಪ ನೀರನ್ನು ಚಿಮುಕಿಸ್ಕೊಳ್ಳಿ. ಆವಾಗ ಅದೇನಾಗ್ತದೆ ಅಂದರೆ ದೋಸೆ ತವಕ್ಕೆ ಅಂಟ್ಕೊಳ್ಳೋದಿಲ್ಲ, ಇಲ್ಲಾಂದರೆ ಸ್ವಲ್ಪ ಅಂಟ್ಕೊಳ್ಳುತ್ತೆ ಅಂತ. ದೋಸೆ ಹಾಕಲಿಕ್ಕೂ ಕೂಡ ಚೆನ್ನಾಗಿ ಬರಲ್ಲ, ಆವಾಗ ಸ್ವಲ್ಪ ನೀರು ಚಿಮುಕಿಸ್ಕೊಂಡಿದ್ರೆ ಚೆನ್ನಾಗಿ ಬರುತ್ತೆ. ಇವಾಗ ಇನ್ನೊಂದು ದೋಸೆ ಕೂಡ ಹಾಕಿ ತೋರಿಸ್ತಾ ಇದ್ದೇನೆ ನೋಡಿ, ಅದೇ ರೀತಿ. ಇವಾಗ ಇದು ದೋಸೆ ರೆಡಿಯಾಗಿದೆ ನೋಡಿ. ಇವಾಗ ಇನ್ನೊಂದು ದೋಸೆ ಹಾಕ್ತಾ ಇದ್ದೇನೆ. ಇದನ್ನು ನಾನು ಉಲ್ಟಾ ಹಾಕಿ ತೋರಿಸ್ತೇನೆ ನೋಡಿ. ಅದೇ ರೀತಿ ಹಾಕಿದರೆ ಬರುತ್ತೆ ದೋಸೆ. ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ
ಈಗ ಇದು ಒಂದು ಸೈಡ್ ಚೆನ್ನಾಗಿ ಕಾದ ತಕ್ಷಣ ನಾವು ಇದನ್ನು ಉಲ್ಟಾ ಹಾಕ್ಕೊಳ್ಳುವ. ನಾನು ಇದನ್ನು ಇವಾಗ ಉಲ್ಟಾ ಹಾಕ್ಕೊಳ್ತೀನಿ. ಉಲ್ಟಾ ಹಾಕಿ ಕೂಡ ನಾವು ಅಷ್ಟೇ ಚೆನ್ನಾಗಿ ಕಾಯಿಸ್ಬಿಟ್ಟು ರೆಡಿ ಮಾಡಿಕೊಂಡ್ರೆ ಆಯಿತು. ನೋಡಿ ಈಗ ದೋಸೆ ರೆಡಿಯಾಗಿದೆ. ಓಕೆ, ನಾನು ಎಲ್ಲ ದೋಸೆನ ಇದೇ ರೀತಿ ಮಾಡ್ಕೊಂಡು ಬರ್ತೀನಿ. ನೋಡಿದ್ರಲ್ವಾ, ನಮ್ಮ ಇನ್ಸ್ಟೆಂಟು ಟೊಮೆಟೊ ದೋಸೆ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಜೊತೆ ಈ ಟೊಮೆಟೊ ದೋಸೆಯನ್ನು ನೀವು ತಿಂತಾ ಇದ್ದರೆ ತಿಂತಾನೆ ಇರಬೇಕು, ಅಷ್ಟು ಚೆನ್ನಾಗಿರುತ್ತೆ. ಈ ದೋಸೆಯನ್ನು ನೀವು ಮನೇಲೂ ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ವಿಡಿಯೋವನ್ನು ನೋಡಿದವರು ನನಗೆ ಒಂದು ಕಮೆಂಟ್ ಲೈಕನ್ನು ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಿಮ್ಮ ಕಮೆಂಟು ಲೈಕು ನನಗೆ ಮುಂದಿನ ವಿಡಿಯೋ ಮಾಡೋಕ್ಕೆ ಸ್ಫೂರ್ತಿ. ಓಕೆ ಫ್ರೆಂಡ್ಸ್, ಇಷ್ಟೋ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಬಾಯ್ ಬಾಯ್.